ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿನ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು, ಈ ದಿನದ ವಿಶೇಷತೆ ಏನು, ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅದನ್ನೆಲ್ಲ ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ದಿನದ ಪೂಜೆ, ದೀಪಾರಾಧನೆ ಹಾಗೆ ದಾನಗಳನ್ನು ಕೊಡೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾದಂಥ ಪೂಜಾ ವಿಧಾನ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನು ಯಾರೆಲ್ಲ ಅಧಿಕ ಮಾಸದ ಪೂಜೆ ಮಾಡಿಲ್ಲ, ಈ ಒಂದು ದಿನ ತಪ್ಪದೆ ಮಾಡಿ. ಮತ್ತೊಮ್ಮೆ ನಿಮಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅದನ್ನು ಕೂಡ ತಿಳಿಸ್ತೀನಿ. ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಉಪಯೋಗ ಆಗುತ್ತೆ. ಮೇ 30ನೇ ತಾರೀಕು ಶನಿವಾರ ಬೆಳಗ್ಗೆ 11:55 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮೇ 31ನೇ ತಾರೀಕು ಮಧ್ಯಾಹ್ನ 2:15 ಮುಕ್ತಾಯ ಆಗುತ್ತೆ. ಶನಿವಾರ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಎರಡೂ ದಿನ ಕೂಡ ಹುಣ್ಣಿಮೆ ಆಚರಣೆ ಮಾಡಬಹುದು. ನಿಜಕ್ಕೂ ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು. ಯಾರಿಗೆಲ್ಲ ಅವಕಾಶ ಆಗುತ್ತೋ ಈ ದಿನ ತಪ್ಪದೆ ಪೂಜೆ ಮಾಡಿ. ಅಲ್ಲದೆ ಸೂರ್ಯ ಚಂದ್ರ ಇಬ್ಬರಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು. ಅಂದರೆ ಶನಿವಾರ ರಾತ್ರಿ ಚಂದ್ರೋದಯ ಸಮಯದಲ್ಲಿ ಕೂಡ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಶನಿವಾರ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಇನ್ನು ಭಾನುವಾರ ಸೂರ್ಯನ ವಾರ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೂ ಕೂಡ ಅರ್ಘ್ಯವನ್ನು ಕೊಡಿ. ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯ ಸಿಗುತ್ತೆ. ಹಾಗಾಗಿ ತಪ್ಪದೆ ಶನಿವಾರ ಮತ್ತು ಭಾನುವಾರ ಸೂರ್ಯ ಚಂದ್ರ ಇಬ್ಬರಿಗೂ ಕೂಡ ಅರ್ಘ್ಯವನ್ನು ಕೊಡಿ. ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋ ಅಂಥವ್ರು ಶನಿವಾರ ಬೆಳಗ್ಗೆ 11 ಗಂಟೆ ಒಳಗಾಗಿ ಕಂಪ್ಲೀಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ನೀವು ಆವತ್ತೇ ಕೂಡ ಕಳಸ ಎಲ್ಲ ಇಟ್ಟು ಹುಣ್ಣಿಮೆ ಪೂಜೆನೂ ಮಾಡಬಹುದು. ಅಧಿಕ ಮಾಸದಲ್ಲಿ ಅದರಲ್ಲೂ ಈ ಜ್ಯೇಷ್ಠ ಹುಣ್ಣಿಮೆ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಲಾಗುತ್ತೆ. ಯಾರಿಗೆಲ್ಲ ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಇನ್ನೂ ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಶ್ರದ್ಧೆ ಭಕ್ತಿಯಿಂದ ಆ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕಂಕಣ ಬಲ ಕೂಡಿ ಬರುತ್ತೆ. ಯಾಕಂದರೆ ಈಗಾಗಲೇ ರಾಶಿ ಫಲಗಳಲ್ಲಿ ಗುರುವಿನ ಬದಲಾವಣೆಗಳನ್ನು ನೀವು ಕೇಳಿದ್ದೀರ. ಕೆಲವರಿಗೆ ಗುರುಬಲ ಬರ್ತಾ ಇದೆ, ಕೆಲವರಿಗೆ ಗುರುಬಲ ಹೋಗ್ತಾ ಇದೆ. ಯಾರಿಗೆಲ್ಲ ಗುರುಬಲ ಬರ್ತಾ ಇದೆ ಅವರೆಲ್ಲರಿಗೂ ಕೂಡ ನಿಂತು ಹೋಗಿರುವಂಥ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ಮದುವೆಗೆ ಪ್ರಯತ್ನ ಪಡ್ತಾ ಇದ್ದರೆ ಅದು ಕೂಡ ಆಗುತ್ತೆ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಗುರುವಿನ ಬಲ ಇದ್ದರೆ ಮಾತ್ರನೇ ಸಾಧ್ಯ. ಹಾಗಾಗಿ ಈ ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವು ಯಾವ್ಯಾವ ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇದ್ದೀರೋ ಈ ದಿನ ಬೆಳಗ್ಗೆ ಅಂದರೆ ಭಾನುವಾರ ಬೆಳಗ್ಗೆ ಆದಷ್ಟು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಅಂದರೆ ಒಂದು 4 ಗಂಟೆ 4:15 ಈ ಟೈಮಲ್ಲಿ ಎದ್ದೇಳಬೇಕು. ನಿಮ್ಮ ಕೆಲಸಗಳೆಲ್ಲ ಏನಿದೆ, ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ನಾನಕ್ಕೆ ಹೋದಾಗ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ಸ್ನಾನ ಮಾಡಿ. ಇದು ತುಂಬ ಒಳ್ಳೆಯದು. ನಿಮ್ಮಲ್ಲೇ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಪ್ರತಿಯೊಂದು ಹುಣ್ಣಿಮೆಗಿಂತ ಈ ಪುರುಷೋತ್ತಮ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆ ವಿಶೇಷ ಪುಣ್ಯ ಫಲವನ್ನು ನೀಡುತ್ತೆ. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ, ಜಪ ತಪಗಳನ್ನು ಮಾಡೋದ್ರಿಂದ, ದಾನ ಮಾಡೋದ್ರಿಂದ ಆ ವ್ಯಕ್ತಿಯ ಎಲ್ಲ ಪಾಪಗಳು ಕೂಡ ನಾಶ ಆಗುತ್ತೆ. ಸುಖ ಸಮೃದ್ಧಿ ಹಾಗೂ ಮಾನಸಿಕ ಶಾಂತಿ ಸಿಗುತ್ತೆ. ನೀವು ಶನಿವಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೇಕಾದರೆ ಶನಿವಾರ ಸಂಜೆ ಕೂಡ ಕಳಸ ಎಲ್ಲ ಇಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ. ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆನ ಮಾಡಬೇಕು. ನೀವು ಹಿಂದಿನ ದಿನವೇ ಕಳಸ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ರೆ ಹಿಂದಿನ ದಿನ ಹಾಕಿರೋಂಥ ಹೂನೆಲ್ಲ ತೆಗೆದು ದೀಪಗಳನ್ನು ಮಾತ್ರ ತೊಳೆದು ಜೋಡಿಸ್ಕೊಳ್ಳಿ. ಆಮೇಲೆ ಪಂಚಾಮೃತ ಅಭಿಷೇಕಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಟ್ಕೋಬೇಕು. ಇನ್ನು ಈ ದಿನ ಆದಷ್ಟು ಬಿಳಿ ಹೂಗಳನ್ನು ಮತ್ತು ಕೆಂಪು ಹೂಗಳನ್ನು ಹಾಕಿ ಪೂಜೆ ಮಾಡಿದ್ರು ತುಂಬ ಒಳ್ಳೆಯದು. ಬಿಳಿ ದಾಸವಾಳ, ಬಿಳಿ ತಾವರೆ ಹೂ ಸಿಕ್ಕಿದ್ರಂತೂ ತುಂಬಾ ಶ್ರೇಷ್ಠ. ಹುಣ್ಣಿಮೆ ಅಲ್ವಾ, ಹಾಗಾಗಿ. ಅಥವಾ ಮಲ್ಲಿಗೆ ಹೂ ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗಿಸಬಹುದು. ತುಳಸಿ, ಮಲ್ಲಿಗೆ ಹೂವು ಮತ್ತು ಪತ್ರೆಗಳು ಇದನ್ನೆಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಈ ದಿನ ವಿಶೇಷವಾಗಿ ಹಾಲಿನಿಂದ ಮಾಡಿರುವಂಥ ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಹುದು. ಜ್ಯೇಷ್ಠ ಅಧಿಕ ಪೌರ್ಣಮಿ ವ್ರತ ಸುಖ ಸೌಭಾಗ್ಯ ಸಮೃದ್ಧಿಯನ್ನು ನೀಡುತ್ತೆ. ಈ ದಿನ ಲಕ್ಷ್ಮೀ ಮತ್ತು ನಾರಾಯಣರನ್ನು ಆರಾಧನೆ ಮಾಡೋದ್ರಿಂದ ಧನ ಧಾನ್ಯ ಐಶ್ವರ್ಯ ತುಂಬಿರುತ್ತೆ. ಇನ್ನು ಮದುವೆ ಆಗದೇ ಇರುವಂಥ ಹೆಣ್ಣುಮಕ್ಕಳು ಈ ದಿನ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡೋದ್ರಿಂದ ಅವ್ರಿಗೆ ಯೋಗ್ಯವಾದ ವರ ಅಥವಾ ಅವರು ಇಷ್ಟಪಡುವಂಥ ಜೀವನ ಸಂಗಾತಿ ಅವ್ರಿಗೆ ಸಿಗ್ತಾರೆ. ಇನ್ನು ಗಂಡು ಮಕ್ಕಳಿಗೋಸ್ಕರ ತಾಯಂದ್ರು ಕೂಡ ಈ ದಿನ ಪೂಜೆ ಮಾಡಬಹುದು. ಸ್ನೇಹಿತರೆ, ಪೂಜಾ ವಿಧಾನ ಅಂತೂ ತುಂಬಾ ಸರಳವಾಗಿರುತ್ತೆ. ನೀವು ಈ ರೀತಿ ಅಭಿಷೇಕಕ್ಕೆ ನೈವೇದ್ಯ, ಪೂಜೆಗೆ ಹೂವು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಆದಮೇಲೆ
ನೀವು ಕೂಡ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಗಣೇಶ, ಲಕ್ಷ್ಮೀ, ನಾರಾಯಣ ವಿಗ್ರಹಗಳನ್ನು ಇಟ್ಟು ಪಂಚಾಮೃತ ಅಭಿಷೇಕ ಮಾಡಬೇಕು. ಆ ನಂತರ ಆ ವಿಗ್ರಹಗಳನ್ನು ಚೆನ್ನಾಗಿ ತೊಳೆದು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹಳದಿ ವಸ್ತ್ರ ಅಥವಾ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಗಣೇಶನಿಗೆ ಗರ್ಕೆ ಅಥವಾ ನೀವೀಗಾಗಲೇ ಗಣಪತಿ ವ್ರತ ಏನಾದರೂ ಮಾಡ್ತಾಯಿದ್ರೆ ಗಣೇಶನ ಕದಲಿಸೋ ಹಾಗಿಲ್ಲ. ಹಾಗಾಗಿ ಅಭಿಷೇಕ ಮಾಡುವಾಗ ಲಕ್ಷ್ಮೀನಾರಾಯಣನ ವಿಗ್ರಹ ಮಾತ್ರ ಇಟ್ಟು ಅಭಿಷೇಕ ಮಾಡಿದ್ರೆ ಸಾಕು. ವಿಗ್ರಹ ಇಲ್ಲ ಅನ್ನೋರು ಅಭಿಷೇಕ ಮಾಡಬೇಡಿ. ಹಾಗೆ ನೀವು ಫೋಟೋಗೆ ಅಲಂಕಾರ ಮಾಡಿ ಪೂಜೆ ಮಾಡಬಹುದು. ವಿಗ್ರಹ ಇಟ್ಕೊಂಡಿರೋರು ಅಭಿಷೇಕ ಮಾಡಿ. ಆಗಾಗ ಈ ರೀತಿ ವಿಗ್ರಹಗಳಿಗೆ ಅಭಿಷೇಕ ಮಾಡೋದು ತುಂಬಾನೇ ಒಳ್ಳೆಯದು. ಅಭಿಷೇಕ ಅಲಂಕಾರ ಎಲ್ಲ ಆದಮೇಲೆ ತುಪ್ಪದ ದೀಪಗಳನ್ನು ಹಚ್ಚಬೇಕು. ನೈವೇದ್ಯ, ತಾಂಬೂಲ ಎಲ್ಲನೂ ಕೂಡ ಜೋಡಿಸ್ಬೇಕು. ತಾಂಬೂಲ ಅಂದರೆ ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಈಗ ನಿಮ್ಮ ಪೂಜೆನ ಪ್ರಾರಂಭ ಮಾಡಬಹುದು. ಕೈಯಲ್ಲಿ ಅಕ್ಷತೆ, ತುಳಸಿ, ಹೂವು ಇದನ್ನು ಇಟ್ಕೊಂಡು ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಮಾಡ್ಕೊಳ್ಳಿ. ಅಂದರೆ ಯಾವ ಕಾರಣಕ್ಕೆ ಈ ಜ್ಯೇಷ್ಠ ಹುಣ್ಣಿಮೆ ದಿನ ನೀವು ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡ್ತಾ ಇದ್ದೀರಾ ಅದನ್ನು ಹೇಳ್ಕೊಳ್ಳಿ. ಆನಂತರ ಗುರುಗಳನ್ನು ಸ್ಮರಣೆ ಮಾಡಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಇದನ್ನು ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡ್ತಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳಿಕೊಂಡು ನಿಮ್ಮ ಕೈಲಿರುವಂಥ ಅಕ್ಷತೆ, ತುಳಸಿ ಹೂವನ್ನು ಲಕ್ಷ್ಮೀನಾರಾಯಣರ ಮುಂದೆ ಹಾಕಬೇಕು. ತುಂಬ ವಿಶೇಷ ಅಂದರೆ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಮಿಸ್ ಮಾಡಲೇಬೇಡಿ. ಯಾರಿಗೆಲ್ಲ ಬರುತ್ತೆ ಹೇಳೋಕ್ಕೆ ಈ ದಿನ ಬೇಗನೆ ಎದ್ದು ಆದಷ್ಟು 6:30 ಒಳಗಾಗಿ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದಿನ ದಿನ ಕೂಡ ನೀವು ರೆಡಿ ಮಾಡಿ ಇಟ್ಕೋಬಹುದು. ಯಾಕಂದರೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತೀರ, ಬೆಳಗ್ಗೆ 4 ಗಂಟೆಗೆ ಎದ್ದರೂ ಪೂಜೆ ಮುಗಿಯೋಷ್ಟೊತ್ತಿಗೆ 7 ಗಂಟೆ 7:30 ಆಗುತ್ತೆ ಅಂತ. ಹೌದು, ನಿಮ್ಮ ಮನೆ ಹೇಗಿರುತ್ತೆ, ನಿಮ್ಮ ಪೂಜಾ ರೂಮ್ ಹೇಗಿರುತ್ತೆ, ನೀವು ಎಷ್ಟು ಪೂಜೆ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರೆಲ್ಲ ಜಸ್ಟ್ ಒಂದು ಫೋಟೋ, 2 ದೀಪ ಮತ್ತು 1-2 ವಿಗ್ರಹಗಳು ಇಷ್ಟೇ ಇಟ್ಕೊಂಡಿರ್ತಾರೆ. ಅವ್ರಿಗೆ ಬೇಗ ಕೆಲಸ ಮುಗಿಯುತ್ತೆ. ದೇವ್ರ ಮನೇಲಿ ಏನಾದರೂ ವಿಗ್ರಹಗಳು, ಫೋಟೋಗಳೆಲ್ಲ ಜಾಸ್ತಿ ಇದ್ದರೆ, ದೇವ್ರ ಮನೆ ದೊಡ್ಡದಾಗಿದ್ದರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಜೋಡಿಸ್ಕೊಂಡು ಪೂಜೆ ಶುರು ಮಾಡೋಷ್ಟೊತ್ತಿಗೆ ಲೇಟ್ ಆಗೇ ಆಗುತ್ತೆ. ಇದರಲ್ಲಿ ಏನೂ ತೊಂದರೆ ಇಲ್ಲ. ಯಾಕಂದರೆ ನೀವು ಬೆಳಗ್ಗೆ ಬೇಗ ಎದ್ದಿರ್ತೀರ. ನೀವು ಎದ್ದು ಕೆಲಸ ಮಾಡ್ತಾ ಇರ್ತೀರಲ್ಲ, ಅದೇ ತುಂಬ ಮುಖ್ಯ. ನೀವು ಎದ್ದೇಳೋದೇ ತುಂಬ ಮುಖ್ಯ. ಹಾಗಾಗಿ ಪೂಜೆ ಮುಗಿಯೋ ಸಮಯದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ. 7 ಗಂಟೆ ಮೇಲೆ ಆದರೂ ಕೂಡ ಏನೂ ತೊಂದರೆ ಇಲ್ಲ, ಮಾಡಬಹುದು. ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಈ ದಿನ ಮಾಡಿ. ಬರಲ್ಲ ಅನ್ನೋರು ಓಂ ಪುರುಷೋತ್ತಮಾಯ ನಮಃ ಇದನ್ನು 108 ಸಲ ಹೇಳ್ಕೊಳ್ಳಿ. ಹೇಳ್ತಾ ನೀವು ತುಳಸಿಯಿಂದ ಅರ್ಚನೆ ಮಾಡಬಹುದು. ನಾರಾಯಣನಿಗೆ ಅರ್ಚನೆ ಆದಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರನ ಹೇಳ್ಕೊಂಡು ಮಹಾಲಕ್ಷ್ಮಿಗೂ ಕೂಡ ಹೂವಿನಿಂದ ಅರ್ಚನೆ ಮಾಡಬೇಕು. ಅದಾದಮೇಲೆ ನೀವು ಕನಕದಾರ ಸ್ತೋತ್ರನ ತಪ್ಪದೇ ಓದಬೇಕು. ಮಹಾಲಕ್ಷ್ಮಿ ಅಷ್ಟಕ ಇದನ್ನು ಅಂದರೆ ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ಕೋಬೇಕು. ಅದಾದ ಮೇಲೆ ನೀವು 33 ರಂಗೋಲಿನ ಹಾಕಬೇಕು. ಯಾಕಂದರೆ ಈ ದಿನ ರಂಗೋಲಿ, ದೀಪಾರಾಧನೆ ಮತ್ತು ಇದುವರೆಗೂ ನೀವು ಏನಾದರೂ ದಾನ ಮಾಡಿಲ್ಲ ಅಂದರೆ ಈ ದಿನ ತುಂಬಾ ವಿಶೇಷವಾದ ದಿನ. ಹಾಗಾಗಿ ಇದುವರೆಗೂ ಅಧಿಕ ಮಾಸದ ಪೂಜೆ ಯಾರೆಲ್ಲ ಮಾಡಿಲ್ಲ ಈ ದಿನ ಮಾಡಬಹುದು. ಅಂದರೆ ಹುಣ್ಣಿಮೆ ದಿನ ಭಾನುವಾರ 31ನೇ ತಾರೀಕು ತುಂಬ ವಿಶೇಷವಾದಂಥ ದಿನ. ಅಥವಾ ನೀವು ಪೂಜೆ ಶುರು ಮಾಡೋದಕ್ಕಿಂತ ಮೊದಲೇ ರಂಗೋಲಿನೂ ಹಾಕಿ ಒಟ್ಟಿಗೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಿ. ನಿಮ್ಮ ಸಮಯ ಹೇಗಿರುತ್ತೋ ಹಾಗೆ ಮಾಡ್ಕೊಳ್ಳಿ. ಲೇಟ್ ಆಗುತ್ತೆ ಅನ್ನೋದಾದರೆ ಮೊದಲು ನೀವು ಅಭಿಷೇಕ, ಅರ್ಚನೆ, ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕಿ ಅದ್ರ ಮುಂದೆನೂ ಕೂಡ ತುಪ್ಪದ ದೀಪ ಹಚ್ಚಿ ಒಟ್ಟಿಗೆ ನೀವು ಮಹಾಮಂಗಳಾರತಿನ ಮಾಡಬಹುದು. ಅಥವಾ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ, ಪೂಜೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಲೇಟ್ ಆಗುತ್ತೆ ಅನ್ನೋದಾದರೆ ಬೆಳಗ್ಗೆ ನೀವು ಈ ರೀತಿ ಲಕ್ಷ್ಮೀನಾರಾಯಣರ ಪೂಜೆನ ಮುಗಿಸ್ಕೊಂಡು ಸಂಜೆ ಕೂಡ ರಂಗೋಲಿ ಹಾಕಿ ಪೂಜೆ ಮಾಡಬಹುದು. ಹಾಗೆ 33 ತುಪ್ಪದ ದೀಪಾರಾಧನೆ ಅಥವಾ 33 ತುಪ್ಪದ ಬತ್ತಿಯ ದೀಪಾರಾಧನೆ ಇದನ್ನು ಕೂಡ ಇದೇ ಹುಣ್ಣಿಮೆ ದಿನ ಮಾಡಬೇಕು. ಬೆಳಗ್ಗೆ ಅಥವಾ ಸಂಜೆ. ಬೆಳಗ್ಗೆ ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 6:30 ಒಳಗಾಗಿ ಮಾಡಬೇಕು. ಯಾರಾದರೂ ಸಂಜೆ ಮಾಡ್ತೀರಾ ಅನ್ನೋದಾದರೆ ನೀವು ಶನಿವಾರ ಸಂಜೆ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಭಾನುವಾರ ಮಧ್ಯಾಹ್ನ 2:15 ಹುಣ್ಣಿಮೆ ಮುಗಿದೋಗ್ಬಿಡುತ್ತೆ. ಆದಷ್ಟು ಪ್ರಯತ್ನ ಮಾಡಿ ಭಾನುವಾರ ಬೆಳಗ್ಗೆನೇ ನೀವು ಪೂಜೆ, ರಂಗೋಲಿ, ದೀಪಾರಾಧನೆ ಎಲ್ಲನೂ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು. ಇದಿಷ್ಟು ಕೂಡ ಮನೆಯಲ್ಲಿ ಹುಣ್ಣಿಮೆ ದಿನ ಮಾಡುವಂಥ ಸರಳವಾದಂಥ ಪೂಜೆ. ಉಪವಾಸ ಎಲ್ಲ ಇರಬೇಕು ಅಂತೇನಿಲ್ಲ, ಅದು ನಿಮ್ಮಿಷ್ಟ. ಬೆಳಗ್ಗೆ ಪೂಜೆ ಆಗೋದ್ರೆ ಆಮೇಲೆ ಬೇಕಾದರೆ ನೀವು ಏನಾದರೂ ತಿನ್ಬಹುದು. ಪೂಜೆ, ದೀಪಾರಾಧನೆ ಎಲ್ಲ ಆಯಿತು. ಇನ್ನು ದಾನ ಮಾಡೋದ್ರ ಬಗ್ಗೆ ಕೂಡ ತಿಳ್ಕೊಬೇಕು ಅಲ್ವಾ. ಇನ್ನೂ ಯಾರಾದರೂ ದಾನಗಳನ್ನ ಮಾಡಿಲ್ಲ ಅಂದರೆ ಈ ದಿನ ಮಾಡಿ, ತುಂಬ ಒಳ್ಳೆಯದು. ಏನು ಬೇಕಾದರೂ ಕೊಡ್ಬೋದು. ನೀವು ತಾಂಬೂಲದ ಜೊತೆಗೆ 33 ರೂಪಾಯಿ ಇಟ್ಟು ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟು ಆಶೀರ್ವಾದ ತಗೊಳ್ಳಿ.
ಅಥವಾ ದೇವಸ್ಥಾನಕ್ಕೆ ಹೋಗಿ ಹೆಣ್ಮಕ್ಳಿಗೆ ತಾಂಬೂಲನ ಕೊಟ್ಟು ಅದ್ರ ಜೊತೆಗೆ ದೀಪ ಆಗಿರಬಹುದು, ಬಳೆ ಆಗಿರಬಹುದು, ಬ್ಲೌಸ್ ಪೀಸ್ ಆಗಿರ್ಬೋದು, ಅಥವಾ 11 ರೂಪಾಯಿ ಎಲ್ಲ ಇಟ್ಟು ನೀವು ದಾನ ಕೊಡ್ಬೋದು, ಅಥವಾ ಒಬ್ಬರಿಗೆ 33 ರೂಪಾಯಿ ತಾಂಬೂಲದ ಜೊತೆ ಇಟ್ಟು ಕೂಡ ದಾನ ಕೊಡ್ಬೋದು. ಅಷ್ಟೇ ಅಲ್ಲದೆ ಈ ಅಧಿಕ ಮಾಸದಲ್ಲಿ ತುಂಬ ಶ್ರೇಷ್ಠವಾದ ದಾನ ಅಂದರೆ ಮಾಲ್ಪುವ ದಾನ ಅಂದರೆ ಕಜ್ಜಾಯ. ಇದನ್ನು ನಮ್ಮ ಕಡೆ ನೀರು ಕಜ್ಜಾಯ ಅಂತ ಹೇಳ್ತಾರೆ. ಪಾಕ ತೆಗೆಯೋದಿಲ್ಲ, ಹಾಗೆ ತಂಬಿಟ್ಟು ಥರ ಮಾಡಿಕೊಂಡು ಅದನ್ನು ತಟ್ಟಿ ಎಣ್ಣೆ ಅಥವಾ ತುಪ್ಪದಲ್ಲಿ ಕರೆದು ಇಡೋ ಅಂಥದ್ದು. ಇದನ್ನು ಮಾಲ್ಪುವ ಅಂತ ಕರೀತಾರೆ, ಅಥವಾ ನೀರು ಕಜ್ಜಾಯ ಅಂತ ಕೂಡ ಕರೀತಾರೆ. ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥದ್ದು. ಸಾಧ್ಯವಾದರೆ ಇದನ್ನು ಕೂಡ ಮಾಡಿ ನೀವು ಎರಡೆರಡನ್ನು ಪ್ಯಾಕ್ ಮಾಡಿಟ್ಟು ತಾಂಬೂಲದ ಜೊತೆ ಅದನ್ನು ಕೂಡ ಇಟ್ಟು ದಾನವಾಗಿ ಕೊಡ್ಬೋದು. ಹುಣ್ಣಿಮೆ ಪೂಜೆ ದಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸೋದಿದೆ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.